ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದ ಐತಿಹಾಸಿಕ ದೇವಸ್ಥಾನ ಆಗಿರುವಂತಹ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ, ಆ ಒಂದು ದೇವಸ್ಥಾನದ ಮೇಲೆ ಬಹಳಷ್ಟು ಕಳಕಳಿಯನ್ನ ಇಟ್ಟುಕೊಂಡಿರುವಂತಹ ನಮ್ಮ ಮುಜರಾಯಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರು ಆ ಒಂದು ದೇವಸ್ಥಾನಕ್ಕೆ ಸುಮಾರು 215 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬಹಳಷ್ಟು ಮುಂದಾಗಿದ್ದಾರೆ. ಆದ ಕಾರಣ ಆ ಒಂದು ಕಾಮಗಾರಿಗೆ ಅಷ್ಟೊಂದು ಹಣ ಕೊಟ್ಟರು ಕೂಡ ಅಲ್ಲಿ ಸಿಬ್ಬಂದಿಯ ಕೊರತೆ ಕೂಡ ಬಹಳಷ್ಟು ಇದೆ. ಸುಮಾರು 180 ವೇಕೆನ್ಸಿ ಕೆಲಸ ಮಾಡುವಂತಹ ಸ್ಟಾಫ್ಗಳ ಮಧ್ಯೆ ಕೇವಲ 85 ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು 80 ರಿಂದ 85 ಜನನ್ನ ವೇಕೆನ್ಸಿ ಇರುವುದರಿಂದ ಆ ಭರ್ತಿ ಮಾಡಲಿಕ್ಕೆ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ಅರ್ಚಕರು ಸುಮಾರು 30 ಜನ ಅರ್ಚಕರು ಕೆಲಸ ಮಾಡಬೇಕಂತ ಜಾಗದಲ್ಲಿ ಕೇವಲ 14 ಜನ ಕೆಲಸ ಮಾಡ್ತಾ ಇದ್ದಾರೆ. 2 ಶಿಫ್ಟ್ ನಲ್ಲಿ ಕೂಡ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮ್ಯಾನ್ ಪವರ್ ಬೇಕಾಗಿದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಸಭಾಧ್ಯಕ್ಷರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಮಾನ್ಯ ಮುಜರಾಯಿ ಮಂತ್ರಿಗಳು ಈಗ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಖಂಡಿತವಾಗಲೂ ಈ 36 ಜನರ ಕುಟುಂಬದ ಒಂದು ಅನುಕಂಪದ ಕೆಲಸ ಆಧಾರದ ಮೇಲೆ ನೇಮಕಾತಿಯನ್ನ ಮುಂದಿನ ಒಂದು ಅಸೆಂಬ್ಲಿಯಲ್ಲಿ ತಂದು ಕೊಡಬೇಕಂತ ಹೇಳಿ ಬಹಳಷ್ಟು ನಾನು ಕಳಕಳಿಯಿಂದ ಮತ್ತೊಮ್ಮೆ ಅವರಲ್ಲಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ನಮ್ಮ ಪ್ರಾಧಿಕಾರದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಮುಂದೆ ಬೋರ್ಡ್ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಏನು ಶಾರ್ಟೇಜ್ ಎಂಪ್ಲಾಯೀಸ್ ಕೊರತೆ ಇದೆಯಲ್ಲ, ಅದರ ಬಗ್ಗೆನೂ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅಲ್ಲಿ ತೀರ್ಮಾನ ಮಾಡ್ಕೊಳ್ತೀವಿ ಸಭಾಧ್ಯಕ್ಷರೇ. ಧನ್ಯವಾದಗಳು.